ಭಾರತದ ಸಂವಿಧಾನ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ರಸಪ್ರಶ್ನೆಗಳು. ಪ್ರಶ್ನೆ 1. ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಯಾವುದು? ಇಂಗ್ಲೆಂಡ್ ಸಂವಿಧಾನ. ಪ್ರಶ್ನೆ 2. ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು? ಒಂದನೇ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು. ಪ್ರಶ್ನೆ 3. ಸಂವಿಧಾನದ 1ನೇ ಭಾಗ ಯಾವ ವಿಷಯದ ಬಗ್ಗೆ ಹೇಳುತ್ತದೆ? ಭಾರತದ ರಾಜ್ಯಗಳ ಒಕ್ಕೂಟದ ಬಗ್ಗೆ ಹೇಳುತ್ತದೆ. ಪ್ರಶ್ನೆ 4. ಭಾರತದ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೇಮಿಸುವವರು ಯಾರು? ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಪ್ರಶ್ನೆ 5. ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಪದಗಳನ್ನು ಸೇರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? 42ನೇ ತಿದ್ದುಪಡಿ. ಪ್ರಶ್ನೆ 6. ಭಾರತದಲ್ಲಿ ಮೊದಲಿಗೆ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಯಾವುದು? 1952ರಲ್ಲಿ ನಡೆಯಿತು. ಪ್ರಶ್ನೆ 7. ಸಂಸತ್ತಿನಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ಗುರುತಿಸಲು ಸದರಿ ಪಕ್ಷವು ಕನಿಷ್ಠ ಎಷ್ಟು ಸ್ಥಾನ ಹೊಂದಿರಬೇಕು? ಒಟ್ಟು ಸ್ಥಾನಗಳ 10ನೇ 1 ಭಾಗ ಹೊಂದಿರಬೇಕು. ಪ್ರಶ್ನೆ 8. ವಿಧಾನಸಭೆ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಕೊಡಬೇಕು? ಡೆಪ್ಯೂಟಿ ಸ್ಪೀಕರ್ ಅವರಿಗೆ ರಾಜೀನಾಮೆಯನ್ನು ಕೊಡಬೇಕು. ಪ್ರಶ್ನೆ 9. ಕಾಣೆಯಾದ ವ್ಯಕ್ತಿಯೊಬ್ಬನ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಯಾವ ರೀತಿ ರೀಟ್ ಮೂಲಕ ಸಲ್ಲಿಸಬಹುದು? ಹೇಬಿಯಸ್ ಕಾರ್ಪಸ್ ಎಂಬ ರೀಟ್ ಮೂಲಕ ಸಲ್ಲಿಸಬಹುದು. ಪ್ರಶ್ನೆ 10. ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತದ ಉಸ್ತುವಾರಿ ಹೊತ್ತಿರುವವರು ಯಾರು? ಲೆಫ್ಟಿನೆಂಟ್ ಗವರ್ನರ್ ಅವರು ಉಸ್ತುವಾರಿಯನ್ನು ಹೊತ್ತಿರುವವರು. ಪ್ರಶ್ನೆ 11. ರಾಜ್ಯಸಭಾ ಸದಸ್ಯರ ಸದಸ್ಯತ್ವದ ಅವಧಿ ಎಷ್ಟು? 6 ವರ್ಷಗಳು. ಪ್ರಶ್ನೆ 12. ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ತೆಗೆದುಹಾಕಿದೆ? 17ನೇ ವಿಧಿ. ಪ್ರಶ್ನೆ 13. ಯಾರು ರಾಜ್ಯಸಭೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ? ಉಪರಾಷ್ಟ್ರಪತಿಗಳು. ಪ್ರಶ್ನೆ 14. ಯಾವುದು ಮೂಲಭೂತ ಹಕ್ಕಾಗಿಲ್ಲ?
ನೌಕರಿ ಹಕ್ಕು ಮೂಲಭೂತ ಹಕ್ಕಾಗಿಲ್ಲ. ಪ್ರಶ್ನೆ 15. ಲೋಕಸಭೆಗೆ ಆಯ್ಕೆಯಾಗಲು ಇರುವ ಕನಿಷ್ಠ ವಯೋಮಿತಿ ಎಷ್ಟು? ಲೋಕಸಭೆಗೆ ಆಯ್ಕೆಯಾಗಲು ಇರುವ ಕನಿಷ್ಠ ವಯೋಮಿತಿ 25 ವರ್ಷ. ಪ್ರಶ್ನೆ 16. ಭಾರತದ ಉಪರಾಷ್ಟ್ರಪತಿಯವರು ಯಾರಿಂದ ಆರಿಸಲ್ಪಡುತ್ತಾರೆ? ಭಾರತದ ಉಪರಾಷ್ಟ್ರಪತಿಯವರು ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರಿಂದ ಆರಿಸಲ್ಪಡುತ್ತಾರೆ. ಪ್ರಶ್ನೆ 17. ಲೋಕಸಭೆಗೆ ನಾಮಕರಣಗೊಳ್ಳುವ ಇಬ್ಬರು ಸದಸ್ಯರು ಯಾವ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ? ಆಂಗ್ಲೋ ಇಂಡಿಯನ್ ಜನಾಂಗದವರಾಗಿರುತ್ತಾರೆ. ಪ್ರಶ್ನೆ 18. ಸುಗ್ರೀವಾಜ್ಞೆಯನ್ನು ರಾಷ್ಟ್ರಪತಿಗಳು ಯಾವ ಸಂದರ್ಭದಲ್ಲಿ ಹೊರಡಿಸುತ್ತಾರೆ? ಸುಗ್ರೀವಾಜ್ಞೆಯನ್ನು ರಾಷ್ಟ್ರಪತಿಗಳು ಸಂಸತ್ತು ಅಧಿವೇಶನ ಇಲ್ಲದಿದ್ದಾಗ ಹೊರಡಿಸುತ್ತಾರೆ. ಪ್ರಶ್ನೆ 19. ಭಾರತದ ಸಂವಿಧಾನದ 10ನೇ ಶೆಡ್ಯೂಲ್ ಯಾವುದಕ್ಕೆ ಸಂಬಂಧಿಸಿದೆ? ಭಾರತದ ಸಂವಿಧಾನದ 10ನೇ ಶೆಡ್ಯೂಲ್ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದೆ. ಪ್ರಶ್ನೆ 20. ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಬಹುದು? ಭಾರತದ ಸಂವಿಧಾನದಲ್ಲಿ 3 ತುರ್ತು ಪರಿಸ್ಥಿತಿಗಳನ್ನು ಜಾರಿಗೊಳಿಸಬಹುದು. ಪ್ರಶ್ನೆ 21. ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಎಷ್ಟು ಗಂಟೆಗೆ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಬೇಕು? 24 ಗಂಟೆಗೆ ಹಾಜರುಪಡಿಸಬೇಕು. ಪ್ರಶ್ನೆ 22. ಜಪಾನಿನ ಪಾರ್ಲಿಮೆಂಟನ್ನು ಏನೆಂದು ಕರೆಯುತ್ತಾರೆ? ಜಪಾನಿನ ಪಾರ್ಲಿಮೆಂಟನ್ನು ಡಯಟ್ ಎಂದು ಕರೆಯುತ್ತಾರೆ. ಪ್ರಶ್ನೆ 23. ಭಾರತದ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತವೆಷ್ಟು? ಭಾರತದ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತ 3:2 ಪ್ರಶ್ನೆ 24. ಭಾರತದ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲಿಂದ ಎರವಲು ಪಡೆಯಲಾಗಿದೆ? ಐರ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಪ್ರಶ್ನೆ 25. ಪೂರ್ಣವಾಗಿ ಭಾರತದ ಸಂವಿಧಾನ ಎಂದು ಜಾರಿಗೆ ಬಂದಿತು? ಜನವರಿ 26, 1950ರಲ್ಲಿ ಜಾರಿಗೆ ಬಂದಿತು. ಪ್ರಶ್ನೆ 26. ಭಾರತದ ಸಂವಿಧಾನದಲ್ಲಿ ನಮೂದಿಸಲಾದ ಮೂಲಭೂತ ಹಕ್ಕುಗಳ ಸಂರಕ್ಷಕರು ಯಾರು? ಸರ್ವೋಚ್ಚ ನ್ಯಾಯಾಲಯದ ಸಂರಕ್ಷಕರು. ಪ್ರಶ್ನೆ 27. ಭಾರತದಲ್ಲಿ ಯಾವ ರಾಜ್ಯದ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿದೆ? ನಾಗಾಲ್ಯಾಂಡ್ ರಾಜ್ಯ. ಪ್ರಶ್ನೆ 28.
ಭಾರತದ ಸಂವಿಧಾನದಲ್ಲಿ ಈಗ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? 11 ಮೂಲಭೂತ ಕರ್ತವ್ಯಗಳಿವೆ. ಪ್ರಶ್ನೆ 29. ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದನ್ನು ಕರೆಯುತ್ತಾರೆ? ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಸುಪ್ರೀಂ ಕೋರ್ಟನ್ನು ಕರೆಯುತ್ತಾರೆ. ಪ್ರಶ್ನೆ 30. ಭಾರತ ಸಂವಿಧಾನದ 24ನೇ ವಿಧಿ ಪ್ರಕಾರ ಎಷ್ಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ದುಡಿಮೆ ನಿಷೇಧಿಸಲಾಗಿದೆ? 14 ವರ್ಷದ ಮಕ್ಕಳ ದುಡಿಮೆಯನ್ನು ನಿಷೇಧಿಸಲಾಗಿದೆ. ಪ್ರಶ್ನೆ 31. ಎಷ್ಟು ವರ್ಷ ವಯಸ್ಸಾಗುವ ತನಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹುದ್ದೆಯನ್ನು ಹೊಂದಿರುತ್ತಾರೆ? 65 ವರ್ಷ ವಯಸ್ಸಾಗುವ ತನಕ ಹುದ್ದೆಯನ್ನು ಹೊಂದಿರುತ್ತಾರೆ. ಪ್ರಶ್ನೆ 32. ಭಾರತದ ರಾಷ್ಟ್ರಪತಿಯಾಗಲು ಅಗತ್ಯವಿರುವ ಕನಿಷ್ಠ ವಯಸ್ಸು ಎಷ್ಟು? ಭಾರತದ ರಾಷ್ಟ್ರಪತಿಯಾಗಲು ಅಗತ್ಯವಿರುವ ಕನಿಷ್ಠ ವಯಸ್ಸು 35 ವರ್ಷ. ಪ್ರಶ್ನೆ 33. ಭಾರತದ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಮೂದಿಸಲಾಗಿದೆ? 51ನೇ ವಿಧಿ ಎ ಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಮೂದಿಸಲಾಗಿದೆ. ಪ್ರಶ್ನೆ 34. ನಮ್ಮ ದೇಶದ ಸಂಸದೀಯ ರೂಪದ ಸರ್ಕಾರ ಈ ದೇಶದಿಂದ ಎರವಲು ಪಡೆಯಲಾಗಿದೆ? ಯುನೈಟೆಡ್ ಕಿಂಗ್ಡಮ್ USA ಯಿಂದ ಎರವಲು ಪಡೆಯಲಾಗಿದೆ. ಪ್ರಶ್ನೆ 35. ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಶಿಫಾರಸ್ಸಿನ ಮೇಲೆ ವಿಸರ್ಜಿಸಬಹುದು? ಪ್ರಧಾನಮಂತ್ರಿಗಳ ಶಿಫಾರಸ್ಸಿನ ಮೇಲೆ ವಿಸರ್ಜಿಸಬಹುದು. ಪ್ರಶ್ನೆ 36. ಸಂವಿಧಾನಕ್ಕೆ ಸೇರಿಸಲಾದ 11ನೇ ಮೂಲಭೂತ ಕರ್ತವ್ಯ ಏನನ್ನು ತಿಳಿಸುತ್ತದೆ? ಸಂವಿಧಾನಕ್ಕೆ ಸೇರಿಸಲಾದ 11ನೇ ಮೂಲಭೂತ ಕರ್ತವ್ಯ 6 ರಿಂದ 14 ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ನೀಡುವುದನ್ನು ತಿಳಿಸುತ್ತದೆ. ಪ್ರಶ್ನೆ 37. ಚುನಾವಣಾ ಆಯೋಗದಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟು? ಚುನಾವಣಾ ಆಯೋಗದಲ್ಲಿರುವ ಸದಸ್ಯರ ಸಂಖ್ಯೆ 3 ಜನ. ಪ್ರಶ್ನೆ 38. ಭಾರತದ 4ನೇ ರಾಷ್ಟ್ರಪತಿ ಯಾರು? ಭಾರತದ 4ನೇ ರಾಷ್ಟ್ರಪತಿ ವಿ ಗಿರಿಯವರು. ಪ್ರಶ್ನೆ 39. ಸಂವಿಧಾನದ 8ನೇ ಅನುಸೂಚಿಯು ಎಷ್ಟು ಭಾರತೀಯ ಭಾಷೆಗಳನ್ನು ಗುರುತಿಸಿದೆ? ಸಂವಿಧಾನದ 8ನೇ ಅನುಸೂಚಿಯು 22 ಭಾರತೀಯ ಭಾಷೆಗಳನ್ನು ಗುರುತಿಸಿದೆ. ಪ್ರಶ್ನೆ 40. ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಅಸ್ಪೃಶ್ಯತೆಯನ್ನು ತೊಡೆದುಹಾಕಿದೆ? 17ನೇ ವಿಧಿಯಲ್ಲಿ ಅಸ್ಪೃಶ್ಯತೆಯನ್ನು ತೊಡೆದುಹಾಕಿದೆ. ಪ್ರಶ್ನೆ 41. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಪ್ರಶ್ನೆ 42. ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ? ಭಾರತದ ಸಂವಿಧಾನದಲ್ಲಿ
6 ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ. ಪ್ರಶ್ನೆ 43. ತನ್ನದೇ ಆದ ಹೈಕೋರ್ಟ್ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ತನ್ನದೇ ಆದ ಹೈಕೋರ್ಟ್ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ದೆಹಲಿ. ಪ್ರಶ್ನೆ 44. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಒಬ್ಬ ನಾಗರಿಕ ಯಾವ ನ್ಯಾಯಾಲಯದ ಮೊರೆ ಹೋಗಬಹುದು? ಉಚ್ಚ ನ್ಯಾಯಾಲಯದ ಮೊರೆ ಹೋಗಬಹುದು. ಪ್ರಶ್ನೆ 45. ಭಾಷಾವಾರು ಪ್ರಾಂತ್ಯ ಯಾವ ವರ್ಷದಲ್ಲಿ ವಿಭಜನೆಯಾಯಿತು? ಭಾಷಾವಾರು ಪ್ರಾಂತ್ಯ 1956ರಲ್ಲಿ ವಿಭಜನೆಯಾಯಿತು. ಪ್ರಶ್ನೆ 46. ಭಾರತದ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿವೆ? ಭಾರತದ ಸಂವಿಧಾನದಲ್ಲಿ ಒಟ್ಟು 12 ಅನುಸೂಚಿಗಳಿವೆ. ಪ್ರಶ್ನೆ 47. ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ? ಅಟಾರ್ನಿ ಜನರಲ್ ಅವರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಪ್ರಶ್ನೆ 48. ಭಾರತದ ಸಂವಿಧಾನದಲ್ಲಿ ಶಿಕ್ಷಣವು ಇದರ ವ್ಯಾಪ್ತಿಗೆ ಬರುತ್ತದೆ. ಭಾರತದ ಸಂವಿಧಾನದಲ್ಲಿ ಶಿಕ್ಷಣವು ಸಮವರ್ತಿ ಪಟ್ಟಿಯ ವ್ಯಾಪ್ತಿಗೆ ಬರುತ್ತದೆ. ಪ್ರಶ್ನೆ 49. ಸಂವಿಧಾನದ 8ನೇ ಅನುಚ್ಛೇದದಲ್ಲಿ ಯಾವ ಭಾಷೆ ಸೇರಿಲ್ಲ? ಸಂವಿಧಾನದ 8ನೇ ಅನುಚ್ಛೇದದಲ್ಲಿ ಕೊಡವ ಭಾಷೆಯು ಸೇರಿಲ್ಲ. ಪ್ರಶ್ನೆ 50. ಮರಣದಂಡನೆ ದೊರೆತ ವ್ಯಕ್ತಿಗೆ ಕ್ಷಮಾದಾನ ನೀಡುವ ಅಧಿಕಾರ ಯಾರಿಗಿದೆ? ಮರಣದಂಡನೆ ದೊರೆತ ವ್ಯಕ್ತಿಗೆ ಕ್ಷಮಾದಾನ ನೀಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ.